ನಾನಿವತ್ತು ಸೈಕ್ಲಿಂಗಿಗೆ ಹೋದಾಗ ಇದೊಂದು ಹಣ್ಣು ಸಿಕ್ತು. ಜೊತೆಗೆ ನಮ್ಮ ಬಾಲ್ಯದ ಅಡ್ವೆಂಚರಸ್ ದಿನಗಳೆಲ್ಲ ನೆನಪಾತು. ಈ ಹಣ್ಣನ್ನ ನಮ್ಮ ಮಕ್ಕಳಿಗೂ ಪರಿಚಯಿಸಬೇಕು, ಅವ್ರಿಗೂ ತಿನ್ನೋದನ್ನ ಕಲಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮನೆಗೆ ತಗೊಂಡ್ಬಂದೆ. ಈ ಹಣ್ಣು ತಿನ್ಬೇಕಂದ್ರೆ ಬಿಗ್ಗೆಸ್ಟ್ ಟಾಸ್ಕ್ ಬಂದಿದೆ. ಏನಪ್ಪಾ ಅಂದ್ರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರು ಸಹ ನಿಮ್ಗೆ ಕೊನೆ ಪಕ್ಷ ಒಂದಾದ್ರೂ ಒಂದು ಮುಳ್ಳು ಚುಚ್ಚುತ್ತೆ. ಆಮೇಲೆ ಈ ಹಣ್ಣನ್ನ ಹ್ಯಾಂಡಲ್ ಮಾಡುವಾಗ ಒಂಚೂರು ಬೇಜವಾಬ್ದಾರಿತನ ತೋರಿಸಿದ್ರು ಸಹ ಇಡೀ ದಿನ ಪಶ್ಚಾತ್ತಾಪ ಪಡ್ತೀರಾ. ಯಾಕಂದ್ರೆ ನಿಮ್ಮ ಕಣ್ಣಿಗೆ ಕಾಣದ ನೂರಾರು ಸಿಬಿರುಗಳು ಬೆರಳಿನ ತುದಿಯಲ್ಲಿ ಅಂಟ್ಕೊಂಡು ನಿಮ್ಮ ಜೀವ ತಿಂತಾವೆ. ಮತ್ತೆ ಇದನ್ನ ಹ್ಯಾಂಡಲ್ ಮಾಡೋದು ಹೇಗೆ ಅಂತೀರಾ? ತುಂಬಾ ಸಿಂಪಲ್. 1-2-3 ಬಾರಿ ಈ ರೀತಿ ನೀರ್ ಹಾಕಿ ಅದನ್ನ ಚೆಲ್ಬಿಡಿ. ಆಗ ಮೇಲ್ಮೇಲಿರುವ ಸುಮಾರು ಮುಳ್ಳುಗಳು ಹರಿದು ಹೋಗ್ತವೆ. ಆಮೇಲೆ ಮತ್ತೆ ನೀರು ತುಂಬಿಟ್ಟು 1-2-3 ಗಂಟೆ ಬಿಟ್ಬಿಡಿ. ಆಗ ಆ ಮುಳ್ಳುಗಳು ಮೃದುವಾಗಿ ನಿಮ್ ಕೈಗೆ ಚುಚ್ಚೋದಿಲ್ಲ. ಆದ್ರೂ ಆದಷ್ಟು ಬರಿಗೈಯಲ್ಲಿ ಇದನ್ನ ಮುಟ್ಟಕ್ ಹೋಗ್ಬೇಡಿ, ಸುಮ್ನೆ ರಿಸ್ಕ್ ಯಾಕೆ ಅಲ್ವಾ? ಆಮೇಲೆ ಈ ರೀತಿ ಕಟ್ ಮಾಡ್ಬಿಟ್ಟು ಈ ಒಳಗಡೆ ಪಲ್ಪ್ ಏನಾದ್ರೂ ತಿಂದ್ರೆ ವಾವ್, ಆ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನೀವೇನಾದ್ರೂ ಇದನ್ನ ತಿಂದಿದ್ರೆ, ಇದನ್ನ ಹ್ಯಾಂಡಲ್ ಮಾಡಿದ್ರೆ, ಇದ್ರ ಜೊತೆ ಆಗಿರುವ ನಿಮ್ಮ ಅನುಭವಗಳಿದ್ರೆ ಮತ್ತೆ ತಡ ಮಾಡ್ತೀರಾ? ಕಮೆಂಟ್ ಬಾಕ್ಸ್ ನಿಮ್ದೇ, ಎಲ್ಲ ಅನುಭವಗಳನ್ನ ಹಂಚ್ಕೊಂಡ್ಬಿಡಿ. ಅಂದಹಾಗೆ ನಾವಿದನ್ನ ಪಾಪಸ್ಕಳ್ಳಿ ಹಣ್ಣು ಅಂತ ಕರಿತೀವಿ. ನಿಮ್ ಕಡೆ ಏನಂತ ಕರೀತಾರೆ ಕಮೆಂಟ್ ಮಾಡಿ.